ಎಸ್, ಪ್ರತಿಯೊಬ್ಬರ ಮನೆಗೂ ಕೂಡ ಸಂಬಂಧಪಟ್ಟದ್ದು ಅಂತ ಯಾಕೆ ಹೇಳಿದೆ ಅಂತಂದ್ರೆ ಅದು ಸ್ಕೂಲ್ಗೆ ಪೋಷಕರ ರೆಡ್ ಸಿಗ್ನಲ್. ಪ್ರಶ್ನೆ, ಕ್ವಶನ್ ಮಾರ್ಕ್. ಹೇಗೆ, ಯಾವ ರೀತಿಯಾಗಿ, ಯಾವ ದಾರಿಯಲ್ಲಿ, ಏನ್ ಹೇಳಿದ್ರು ಎಲ್ಲವನ್ನ ರಿವೀಲ್ ಮಾಡ್ತಾ ಇದೀವಿ ನೋಡಿ. ಎಸ್, ತುಂಬಾ ಹೊತ್ತು ನಿಮ್ಮನ್ನ ಕಾಯಿಸಲ್ಲ ಅಂತ ಏನ್ ಮಾತು ಕೊಟ್ಟಿದ್ವೋ ಅದಕ್ಕೆ ತಕ್ಕಂಗೆ ನಡ್ಕೊಳ್ತಾ ಇದೀವಿ. ಏನು ಅದು ಅಂತಂದ್ರೆ ಶಾಲೆಯ ವಿಚಾರ. ಈ ವರ್ಷ ಸ್ಕೂಲ್ಗೆ ರೆಡ್ ಸಿಗ್ನಲ್ ಇಲ್ಲ ಗ್ರೀನ್ ಸಿಗ್ನಲ್? ಈ ವರ್ಷ ಸ್ಕೂಲ್ ಬೇಕಾ ಬೇಡವಾ? ಕೊರೋನಾ ಕಾಲದಲ್ಲಿ ಶಾಲೆ ಆರಂಭವಾಗುತ್ತಾ ಆಗಲ್ವಾ? ಸರ್ಕಾರದ ಪ್ರಶ್ನಾವಳಿಗೆ ಕರುನಾಡ ಪೋಷಕರ ಉತ್ತರವೇನು? ಇದನ್ನೇ ಹೇಳ್ತಾ ಇದೆ. ನೀವೆಲ್ಲರೂ ಕೂಡ ಭಾಗಿಯಾಗಿದ್ರಿ ಇದರಲ್ಲಿ. ಹಾಗಾಗಿ ಏನಾಯ್ತು ಅನ್ನೋ ಕುತೂಹಲ ನಿಮ್ಮಲ್ಲಿ ಇರುತ್ತೆ. ಅದನ್ನೇ ಉತ್ತರವನ್ನ ನಾವು ಕೊಡ್ತೀವಿ ನಿಮಗೆ. ಸರ್ಕಾರದ ಮೆಗಾ ಸರ್ವೆಗೆ ಪೋಷಕರು ಹೇಳಿದ್ದೇನು? ನೀವೇನೋ ಭಾಗಿಯಾಗ್ಬಿಟ್ಟು ನಿಮಗೆ ಬೇಕಾಗಿದ್ದನ್ನ ಹೇಳ್ಬಿಟ್ರಿ. ಬಟ್ ಬಹುತೇಕವಾಗಿರುವಂತ ಪೋಷಕರು ಏನ್ ಹೇಳಿದ್ರು, ಏನ್ ಮಾಡುತ್ತೆ ಸರ್ಕಾರ? ಈ ಕುತೂಹಲ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಆ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರುತ್ತೆ. ಹಾಗಾಗಿನೇ ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರಿ ಸರ್ವೆಯ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಓಕೆ, ಸರ್ಕಾರ ಏನ್ ಮಾಡಿತ್ತು? ಬಹುದೊಡ್ಡದಾಗಿ ಚರ್ಚೆ ನಡೀತಾ ಇದ್ದಂತಹ ವಿಚಾರ ಏನಿತ್ತು? ಶಾಲೆ ಆರಂಭ ಮಾಡ್ಬಿಡೋಣ, ಜುಲೈಯೋ ಆಗಸ್ಟೋ ಯಾವಾಗ ಒಂದು ಶಾಲೆ ಆರಂಭ ಮಾಡ್ಬಿಡೋಣ ಅಂತ ಲೆಕ್ಕಾಚಾರ ಇತ್ತು. ಹಾಗಿದ್ರೆ ಈಗ ಪೋಷಕರು ಏನ್ ಹೇಳ್ತಾ ಇದ್ರು? ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ, ಕೆಲವೊಂದು ಜನ ಇಲ್ಲ ಒಂದಿಷ್ಟು ನಿಯಮಗಳನ್ನ ಮಾಡ್ಕೊಂಡು ಬಿಡಿ ಅಂತ ಹೇಳಿ. ಅದಕ್ಕೆ ಸರ್ಕಾರ ಏನು ಮಾಡ್ಕೊಳ್ತು? ಒಂದು ಸರ್ವೆಯನ್ನ ಮಾಡ್ಕೊಳ್ತು. ಏನು ಸರ್ವೆ? ಪೋಷಕರ ಬಳಿ ಹೋಗಿ ಒಂದು ಸರ್ವೆಯನ್ನ ಮಾಡ್ಕೊಳ್ತು. ಪೋಷಕರು ಏನ್ ಹೇಳಿದ್ರು ಅದರಲ್ಲಿ? ಆ ಕುತೂಹಲ ನಿಮ್ಮಲ್ಲಿ ಇದೆ. ಕಾರಣ ನೀವು ಕೂಡ ಭಾಗಿಯಾಗಿರ್ತೀರಾ. ನೀವೇ ಭಾಗಿಯಾಗಿರ್ತೀರಾ ಅದರಲ್ಲಿ. ನಿಮ್ಮ ಮನೆಯಲ್ಲಿರುವಂತ ಮಕ್ಕಳನ್ನ ಕಳಿಸೋಕೆ ನೀವು ಏನು ಯೋಚನೆ ಮಾಡಿರ್ತೀರಾ? ಉಳಿದಂಥ ಪೋಷಕರು ಏನು ಯೋಚನೆ ಮಾಡಿರ್ತಾರೆ? ಶಾಲೆಗೆ ಕಳಿಸ್ಬೇಕಾ ಬೇಡವಾ? ಏನಿದೆ ಎಲ್ಲ ಡೀಟೇಲ್ಸ್ ಇನ್ಸೈಡ್ ಸ್ಟೋರಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಕೊಡ್ತಾ ಇದೆ. ಮಕ್ಕಳನ್ನ ಶಾಲೆಗೆ ಕಳುಹಿಸೋಕೆ ಪೋಷಕರು ಒಪ್ಪಿದ್ದಾರಾ? ಏನಾಯ್ತು ನೋಡೋಣ. ಓಕೆ, ಹಾಗಿದ್ರೆ ಈಗ ಮುಂದೆ ಇರುವಂತ ಪ್ರಶ್ನೆ ಏನು ಅಂತಂದ್ರೆ, ಮಕ್ಕಳನ್ನ ಶಾಲೆಗೆ ಕಳುಹಿಸೋಕೆ ಪೋಷಕರು ಒಪ್ಪಿಬಿಟ್ರ? ಹಾಗಿದ್ರೆ ಸರ್ಕಾರ ನಡೆಸಿರುವಂತ ಈ ಸರ್ವೆಯಲ್ಲಿ ಮಕ್ಕಳ ಶಾಲೆಗೆ ಕಳುಹಿಸೋಕೆ ಏನಾದ್ರೂ ಪೋಷಕರು ಹೆದರಿ ಬಿಟ್ರ? ಸರ್ವೆಯಲ್ಲಿ ಸಿಕ್ಕಿರುವಂತದ್ದು ಏನು? ರೆಡ್ ಸಿಗ್ನಲ್ ಶಾಲೆ ಆರಂಭ ಮಾಡೋಕೆ, ಇಲ್ಲ ಶಾಲೆ ಆರಂಭ ಮಾಡೋಕೆ ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಕ್ತಾ? ಪಾಲಕರು ಸರ್ಕಾರಕ್ಕೆ ಕೊಟ್ಟಂತ ಸ್ಪಷ್ಟ ಸಂದೇಶವಾದ್ರೂ ಏನು? ಅದನ್ನ ನಾವು ಇನ್ಸೈಡ್ ಸ್ಟೋರಿಯಲ್ಲಿ ನಿಮಗೆ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರಿ ಸರ್ವೆಯ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯ ಏನಾಗಿತ್ತು? ಉಳಿದವರ ಅಭಿಪ್ರಾಯ ಎಲ್ಲ ಏನಾಗಿತ್ತು? ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲ ಸಾರ್, ಇತ್ತೀಚೆಗಷ್ಟೇ ಇದ್ರ ಬಗ್ಗೆ ಚರ್ಚೆ ಆಗ್ಬಿಟ್ಟಿತ್ತು. ಯಾವಾಗ ಸರ್ವೆ ಮಾಡಿದ್ರು ಅನ್ನೋದು ಕೆಲವರ ವಾದ. ಆಯಾ ಪೋಷಕರುಗಳಿಗೆ ಗೊತ್ತಿತ್ತು ಏನೇನ್ ಸರ್ವೆ ಮಾಡಿದ್ರು, ಯಾವ ರೀತಿಯಾಗಿ ಸರ್ವೆ ಮಾಡಿದ್ರು, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಆ ಪ್ರಶ್ನೆಗಳು ಏನ್ ಕೇಳಿದ್ರು, ಅದಕ್ಕೆ ಏನು ಉತ್ತರ ಕೊಟ್ಟಿದ್ರು ಅದನ್ನೂ ಹೇಳ್ತೀವಿ. ಆದ್ರೆ ಬಹುತೇಕವಾಗಿ ಹೇಳಿರುವಂತದ್ದೇನು? ಹಾಗಿದ್ರೆ ಸರ್ಕಾರಕ್ಕೆ ಏನಾದ್ರೂ ಪೋಷಕರು ಹೇಳಿದ್ದು ಶಾಲೆ ಮಾಡಬೇಕಾ ಅಂತನ, ಅಥವಾ ಶಾಲೆಗೆ ಆರಂಭ ಮಾಡೋದು ಬೇಡ ಅಂತನ? ಈ ರೀತಿಯಾದಂತ ಕುತೂಹಲ ನಿಮ್ಮಲ್ಲಿರುತ್ತೆ. ಕಾರಣ ನೀವು ಕೂಡ ಭಾಗಿಯಾಗಿದ್ರಿ ಈ ಸರ್ವೆಯಲ್ಲಿ. ಸೊ ಹಾಗಾಗಿ ರಾಜ್ಯಾದ್ಯಂತ ಪೋಷಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಕೆ ಏನು ಸರ್ಕಾರ ಮುಂದಾಗಿತ್ತು, ಅದು ಅಂತ್ಯವಾಗಿದೆ. ಸೊ ಸರ್ಕಾರ ನಡೆಸಿದಂತ ಮೆಗಾ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಯಾವಾಗ ನಡೀತು ಇದು ಅಂತಂದ್ರೆ ಜೂನ್ 10ರಿಂದ 20ರವರೆಗೆ, ಅಂದ್ರೆ ನಿನ್ನೆಗೆ ಈ ಸರ್ವೆ ಕಾರ್ಯ ಮುಗಿದಿದೆ. ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಮಕ್ಕಳ ಪೋಷಕರ ಅಭಿಪ್ರಾಯವನ್ನ ಈಗ ಪಡ್ಕೊಳ್ಳಲಾಗಿದೆ. ಸರ್ಕಾರ ನಡೆಸಿದಂತ ಸರ್ವೆಯ ರಿಸಲ್ಟ್ ಏನು ಹಾಗಿದ್ರೆ ಹೇಳ್ತೀವಿ. ಎಸ್, ರಾಜ್ಯಾದ್ಯಂತ ಪೋಷಕರ ಅಭಿಪ್ರಾಯ ಸಂಗ್ರಹ ಈಗ ಅಂತ್ಯವಾಗಿದೆ. ಸರ್ಕಾರ ನಡೆಸಿದಂತ ಸರ್ವೆಯ ರಿಸಲ್ಟ್ ಏನು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ. ಅದಕ್ಕೂ ತುಂಬಾ ಹೊತ್ತು ಕಾಯಿಸಲ್ಲ, ಅದನ್ನು ಹೇಳ್ಬಿಡ್ತೀವಿ. ಸೊ ಪಬ್ಲಿಕ್ ಟಿವಿಯಲ್ಲಿ ಅಭಿಪ್ರಾಯ ಸಂಗ್ರಹದ ಮೆಗಾ ಫಲಿತಾಂಶವನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇದು ಜೂನ್ 10ರಿಂದ ಜೂನ್ 20ರವರೆಗೆ ನಡೆದಂತಹ ಅಭಿಪ್ರಾಯ ಸಂಗ್ರಹ. ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಮಕ್ಕಳ ಪೋಷಕರು, ಪಾಲಕರು ಇವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಸೊ ಅವ್ರು ಹೇಳಿದ್ದೇನು? ಭಾಗಿಯಾದಂತವರ ಅಭಿಪ್ರಾಯ ಏನಾಗಿತ್ತು? ಶಾಲೆ ಬೇಕು ಅಂತಾನ, ಶಾಲೆ ಬೇಡ ಅಂತಾನ? ಬೇಕು ಅನ್ನೋರ ಅಭಿಪ್ರಾಯ ಏನಾಗಿತ್ತು, ಬೇಡ ಅನ್ನೋರ ಅಭಿಪ್ರಾಯ ಏನಾಗಿತ್ತು?
ಸೊ ಎಲ್ಲ ಡೀಟೇಲ್ ಆಗಿ ಈ ಸರ್ವೆಯಲ್ಲಿದೆ. ಆ ಸರ್ವೆಯನ್ನ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀವಿ ನಾವು. ಸೊ ಇದು ರಾಜ್ಯಾದ್ಯಂತ ಪೋಷಕರ ಅಭಿಪ್ರಾಯ ಸಂಗ್ರಹವಾಗಿರುವಂತಹ ಸಮಯ ಏನಿತ್ತು ಅದು ಮುಗಿದಿದೆ. ನಿನ್ನೆಗೆ ಮುಕ್ತಾಯಗೊಳಿಸಿದೆ ಸರ್ಕಾರ ನಡೆಸಿದಂತಹ ಈ ಮೆಗಾ ಸರ್ವೆ. ಅಲ್ಲ ರೀ, ಸರ್ಕಾರ ಏನೋ ಸರ್ವೆ ಮಾಡಿಬಿಡ್ತು, ನಿಮಗೆ ಹೆಂಗ್ರಿ ಸಿಕ್ತು ಸರ್ವೆ ಮಾಹಿತಿ ಅನ್ನೋರು ತುಂಬಾ ಜನ ಇರ್ತಾರೆ. ನಾವು ಅದಕ್ಕೆ ಮೂಲಗಳಿಂದ ಮಾಹಿತಿಯನ್ನು ಪಡ್ಕೊಂಡಿರ್ತೀವಿ. ಸುಮ್ಮನೆ ಹಾಕಕ್ಕಾಗಲ್ಲ ಇದನ್ನ. ಕಾರಣ ಇದು ಪೋಷಕರು ಮತ್ತೆ ಮಕ್ಕಳ ವಿಚಾರದಲ್ಲಿರುವಂತಹ ವಿಚಾರ. ಹಾಗಾಗಿ ನಾವು ಇದರಲ್ಲಿ ಯಾವುದೇ ರೀತಿಯಾದಂತಹ ಮುಲಾಜಿಗೆ ಒಳಗಾಗಲ್ಲ. ಯಾವ ಮೂಲಗಳಿಂದ ಬಂತು, ಹೇಗೆ ಬಂತು ಅನ್ನೋದನ್ನು ಕೂಡ ಹೇಳ್ತೀವಿ ಮಾಹಿತಿಯನ್ನ. ಏನಿತ್ತು ಅದರಲ್ಲಿ ಇನ್ಸೈಡ್, ಸರ್ಕಾರ ನಡೆಸಿದಂತ ಸರ್ವೆಯ ಇನ್ಸೈಡ್ ಡೀಟೇಲ್ಸ್ ಏನಿತ್ತು, ಸೊ ಈ ಸರ್ವೆಯಲ್ಲಿ ಪೋಷಕರು ಹೇಳಿರೋದಾದ್ರೂ ಏನು, ಯಾವ ರೀತಿಯಾಗಿ ಇದಕ್ಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು, ಸರ್ಕಾರ ಕೇಳಿದಂತ ಪ್ರಶ್ನೆಗಳೇನು, ಎಲ್ಲಾ ಡೀಟೇಲ್ಸ್ ಆಗಿ ಕೊಡ್ತೀವಿ ನಿಮಗೆ. ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀವಿ. ನಿಮ್ಮ ಅಭಿಪ್ರಾಯಗಳನ್ನು ನೀವು ಕೊಟ್ಟಿರ್ತೀರಾ. ಆದ್ರೆ ಎಲ್ಲರೂ ಕೂಡ ಕೊಟ್ಟಿರುವಂತ ಅಭಿಪ್ರಾಯ ಏನು ಅನ್ನೋ ಕುತೂಹಲ ನಿಮಗೆ ಸಹಜವಾಗಿ ಇರುತ್ತೆ. ಅದಕ್ಕೆ ಹೋಲ್ಡ್ ಆನ್ ಮಾಡಿಸ್ತಾ ಇದ್ದೀನಿ. ಆ ಮಾಹಿತಿಯನ್ನ ಇನ್ನೇ ಕೆಲವೇ ಕ್ಷಣಗಳಲ್ಲಿ ಕೊಡ್ತೀವಿ ನಾವು. ಇನ್ಸೈಡ್ ರಿಪೋರ್ಟ್ ಅನ್ನ, ಸರ್ಕಾರ ಕೇಳಿದಂತ ಪ್ರಶ್ನೆಗಳೇನು ಅನ್ನೋದನ್ನು ಕೂಡ ಹೇಳ್ತೀವಿ. ಇದು ಶಾಲೆಗಳ ಮೂಲಗಳಿಂದ ಪಡೆದಂತ ಮಾಹಿತಿ. ಗಮನಿಸ್ಕೊಳ್ಳಿ, ಶಾಲೆಗಳ ಮೂಲಗಳಿಂದ ಪಡೆದಂತಹ ಮಾಹಿತಿ, ಶಾಲಾಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಗಳಿಂದ ಪಡೆದಿರುವಂತಹ ವಿವರ. ನೋಡಿ, ನಾವು ಯಾವ ಮೂಲಗಳಿಂದ ಹೇಗೆ ಇದನ್ನು ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಹಾಕಕ್ಕಾಗಲ್ಲ ಇದರಲ್ಲಿ. ಕಾರಣ ಪೋಷಕರು ಮಕ್ಕಳ ಜವಾಬ್ದಾರಿ ಅತಿ ಹೆಚ್ಚಾಗಿರುತ್ತೆ. ಶಾಲೆಯ ವಿಚಾರ ಇದು, ಮಕ್ಕಳ ಜವಾಬ್ದಾರಿ ಅತಿ ಹೆಚ್ಚು. ಸೊ ಹಾಗಾಗಿನೇ ಕೇಳ್ತಾ ಇರೋದು, ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಗಳಿಂದ ಪಡೆದಿರುವಂತಹ ವಿವರ ಇದು. ಶಾಲೆ ಪ್ರಾರಂಭಕ್ಕೆ 3 ಅಂಶವನ್ನ ಶಿಕ್ಷಣ ಇಲಾಖೆ ಮುಂದಿಟ್ಟಿತ್ತು. ಸರ್ವೆಯ ಭಾಗವಹಿಸಿದ್ದ ಪೋಷಕರಿಂದ ಪಡೆದಂತಹ ಮಾಹಿತಿ ಇದಾಗಿತ್ತು. ಸೊ ಸರ್ಕಾರ ನಡೆಸಿದಂತಹ ಸರ್ವೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಓಕೆ, ಮೂಲಗಳೇನು ಅಂತ ನಾವು ಹೇಳಿದ್ವಿ. ಮೂಲ ಯಾವುದಿಂದ ಬಂತು ಈ ಮಾಹಿತಿ? ಸರ್ಕಾರ ನಡೆಸಿತು ಸರ್ವೆ. ಸೊ ಅದಾದ್ಮೇಲೆ ಮೂಲಗಳಿಂದ ಎಲ್ಲಿಂದ ಬಂತು ಅನ್ನೋ ಮಾಹಿತಿ ಕೊಟ್ವಿ. ಸರ್ಕಾರ ಕೇಳಿದ ಪ್ರಶ್ನೆ ಏನು? ಆ ಪ್ರಶ್ನೆ ಅತಿ ಮುಖ್ಯವಾಗುತ್ತೆ. ಅದರ ಮೇಲೆ ಮುಂದಿನ ಸರ್ವೆ ಯಾವ ರೀತಿ ನಡೀತು ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಿದ್ದಾಗ ಸರ್ಕಾರ ಕೇಳಿರುವಂತ ಪ್ರಶ್ನೆಗಳು ಯಾವ್ಯಾವುದು, ಏನ್ ಕೇಳಿರಬಹುದು, ಈ ಕುತೂಹಲ ನಿಮಗಿರುತ್ತೆ. ಬಟ್ ಬಹುತೇಕವಾಗಿ ಇದಕ್ಕೆ ಅಭಿಪ್ರಾಯವನ್ನ ಕೊಟ್ಟಿರುವಂತಹ ಪೋಷಕರದ ಲೆಕ್ಕಾಚಾರ ನಿಮಗೆ ಹೇಳ್ತಿದ್ದೀವಿ. ನೋಡಿ, ಸರ್ಕಾರ ಕೇಳಿದಂತಹ 3 ಪ್ರಶ್ನೆಗಳು ಈ ರೀತಿಯಾಗಿದೆ. ಮೊದಲನೇ ಪ್ರಶ್ನೆ, ಅಗತ್ಯ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು ಹಿಂದಿನಂತೆ ತರಗತಿಯನ್ನ ಪ್ರಾರಂಭಿಸಬಹುದೇ? ನೋಡಿ, ಇದು ಸರ್ಕಾರ ಕೇಳಿದಂತ ಮೊದಲನೇ ಪ್ರಶ್ನೆ. ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು ಹಿಂದಿನ ರೀತಿಯಲ್ಲಿ ಯಾವ ರೀತಿ ತರಗತಿ ನಡೀತಾ ಇತ್ತು ಅದೇ ರೀತಿ ಪ್ರಾರಂಭ ಮಾಡಬಹುದೇ ಅಂತ ಕೇಳ್ತಾರೆ. ಎರಡನೇ ಪ್ರಶ್ನೆ, ಶಿಫ್ಟ್ ಲೆಕ್ಕದಲ್ಲಿ ತರಗತಿಗಳನ್ನ ಪ್ರಾರಂಭಿಸಬಹುದೇ ಅನ್ನೋದನ್ನು ಕೂಡ ಕೇಳ್ಬಿಡ್ತಾರೆ. ಯಾಕೆ ಬೇಕು, ಪೋಷಕರಿಗೆ ಅದು ಇರಬಹುದು ಆಸೆ ಏನು ಅಂತ ಹೇಳಿ ಕೇಳ್ಬಿಡ್ತಾರೆ. ಶಿಫ್ಟ್ ಲೆಕ್ಕದಲ್ಲಿ ತರಗತಿಗಳನ್ನ ಪ್ರಾರಂಭಿಸಬಹುದೇ ಅಂತ ಹೇಳಿ. ಇದಕ್ಕೇನು ಉತ್ತರ ಕೊಟ್ಟರು ಪೋಷಕರು, ಆಮೇಲೆ ಬರೋಣ. ಇದು ಎರಡನೆಯ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಏನ್ ಕೇಳ್ತಾರೆ ಸರ್ಕಾರದವರು? ದಿನ ಬಿಟ್ಟು ದಿನ ತರಗತಿಗಳನ್ನ ಪ್ರಾರಂಭಿಸಬಹುದೇ? ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇದು ಪೋಷಕರಿಗೆ ಕೇಳುವಂತ ಪ್ರಮುಖವಾಗಿರುವಂತಹ 3 ಪ್ರಶ್ನೆಗಳು. ಈ 3 ಪ್ರಶ್ನೆಗಳನ್ನ ಕೇಳೋದು. ಒಂದು, ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡು ಹಿಂದಿನಂತೆ ತರಗತಿಯನ್ನ ಪ್ರಾರಂಭ ಮಾಡಬಹುದೇ? ಶಿಫ್ಟ್ ಲೆಕ್ಕದಲ್ಲಿ ಏನಾದರೂ ತರಗತಿಗಳನ್ನ ಪ್ರಾರಂಭ ಮಾಡಬಹುದೇ? ದಿನ ಬಿಟ್ಟು ದಿನ ತರಗತಿಗಳನ್ನ ಪ್ರಾರಂಭಿಸಬಹುದೇ? ಈ 3 ಪ್ರಶ್ನೆಗಳನ್ನ ಪೋಷಕರ ಮುಂದೆ ಇಡ್ತಾರೆ. ನೀವು ಬಹುತೇಕ ಪೋಷಕರು ಇದಕ್ಕೆ ಅಭಿಪ್ರಾಯವನ್ನ ಕೊಟ್ಟಿರ್ತೀರಾ. ಆ ಅಭಿಪ್ರಾಯ ನಿಮ್ಮದಾಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ಬಹುತೇಕವಾಗಿರುವಂತ ಪೋಷಕರ ಅಭಿಪ್ರಾಯ ಏನಿರುತ್ತೆ, ಏನ್ ಬಂದಿರುತ್ತೆ? ಓಕೆ, ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳಿದಾಗ ಪೋಷಕರು ಏನು ಉತ್ತರ ಕೊಟ್ಟಿರ್ತಾರೆ ನಿಮಗೆ ಗೊತ್ತಿರುತ್ತೆ. ನೀವು ಯಾರಕ್ಕೆ ಅಭಿಪ್ರಾಯಕ್ಕೆ ಕೊಟ್ಟಿರ್ತೀರೋ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಹಾಗಿದ್ದಾಗ ಖಾಸಗಿ ಶಾಲೆಗಳ ಪೋಷಕರದ್ದೇನು ಅಭಿಪ್ರಾಯ ಇರುತ್ತೆ? ಸರ್ಕಾರಿ ಶಾಲೆಗಳ ಪೋಷಕರ ಅಭಿಪ್ರಾಯ ಒಂದು ರೀತಿಯಾಗಿ, ಖಾಸಗಿ ಶಾಲೆಗಳ ಪೋಷಕರದ್ದು ಒಂದು ರೀತಿಯಾದಂಥ ಅಭಿಪ್ರಾಯ. ವ್ಯತ್ಯಾಸಗಳೇನಾದರೂ ಕಾಣಿಸಿಕೊಳ್ಳುತ್ತಾ ಇದರಲ್ಲಿ? ಬಹುತೇಕವಾಗಿ ಕಾಣಿಸಿಕೊಳ್ಳುತ್ತಾ? ಏನು ಹೇಳಿದ್ದಾರೆ ಇಬ್ಬರು ಕೂಡ? ಶಾಲೆ ಬೇಕು ಅಂತನ, ಶಾಲೆ ಬೇಡ ಅಂತನ? ಈ ಆಧಾರದ ಮೇಲೆ ಸರ್ಕಾರ ಶಾಲೆಗಳನ್ನು ಆರಂಭ ಮಾಡೋದ್ರ ಬಗ್ಗೆ ಚಿಂತನೆಯನ್ನ ನಡೆಸೋದು. ಹಾಗಾಗಿನೇ ಇದು ಅತ್ಯಂತ ಪ್ರಮುಖವಾಗುತ್ತೆ. ಕಾರಣ ಸರ್ಕಾರವೇ ನಡೆಸಿರುವಂತಹ ಸರ್ವೆ ಇದಾಗಿರೋದ್ರಿಂದ ಈ ಸರ್ವೆಯ ಆಧಾರದ ಮೇಲೆ ಶಿಕ್ಷಣ ಇಲಾಖೆ ಶಾಲೆಗಳನ್ನು ತೆರೆಯೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಅತ್ಯಂತ ಮುಖ್ಯವಾಗಿತ್ತು. ನೀವೇನು ಅಭಿಪ್ರಾಯವನ್ನ ಕೊಟ್ಟಿದ್ದೀರಾ? ಸ್ಕೂಲ್ಗೆ ಪೋಷಕರ ರೆಡ್ ಸಿಗ್ನಲ್ ಕಾರ್ಯಕ್ರಮಕ್ಕೆ. ಸೊ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳು ಈ ಪೋಷಕರು ಏನೆಲ್ಲ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಆರಂಭದಲ್ಲಿ ಖಾಸಗಿ ಶಾಲೆಗಳ
ಪೋಷಕರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. ಸೊ ಶಾಲೆಗಳು ಆರಂಭವಾದ್ರೆ ಮಕ್ಕಳನ್ನ ಕಳುಹಿಸಲು ಪೋಷಕರು ಸಿದ್ಧರಿದ್ದಾರಾ? ಶಾಲೆಗಳು ಆರಂಭವಾದ್ರೆ ಮಕ್ಕಳನ್ನ ಕಳುಹಿಸೋಕೆ ಪೋಷಕರು ಸಿದ್ಧರಿದ್ದಾರೆ. ಆಗಸ್ಟ್ ನಲ್ಲಿ ಸ್ಕೂಲ್ ಓಪನ್ ಅಂದ್ರೆ ಪೋಷಕರು ಏನ್ ಮಾಡ್ತಾರೆ? ಕೊರೋನಾ ಮಧ್ಯೆ ಸ್ಕೂಲ್ಗೆ ಕಳುಹಿಸುವಂತಹ ಮೈಂಡ್ ಸೆಟ್ ನಲ್ಲಿ ಇದ್ದಾರಾ ಪೋಷಕರು? ಸರ್ಕಾರಕ್ಕೆ ಖಾಸಗಿ ಶಾಲೆಗಳ ಮಕ್ಕಳ ಸಲಹೆ ಏನು ಪೋಷಕರದ್ದು? ಸರ್ಕಾರ ಕೊಟ್ಟಂತ ಪ್ರಶ್ನಾವಳಿಗಳಿಗೆ ಪೋಷಕರು ಉತ್ತರವೇನು? ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಸರ್ಕಾರ ಕೇಳಿರುವಂತಹ ಪ್ರಶ್ನೆಗಳಿಗೆ ಖಾಸಗಿ ಶಾಲೆಗಳಲ್ಲಿರುವಂತಹ ಮಕ್ಕಳ ಪೋಷಕರು ಏನು ಉತ್ತರವನ್ನ ಕೊಟ್ಟಿದ್ದಾರೆ, ಏನವರ ಅಭಿಪ್ರಾಯ ಅನ್ನೋದನ್ನ ಕೂಡ ತೋರಿಸ್ಬಿಡ್ತೀವಿ ನಿಮಗೆ. ತುಂಬಾ ಹೊತ್ತು ಕಾಯಿಸಲ್ಲ ನಿಮಗೆ. ಓಕೆ, ಖಾಸಗಿ ಶಾಲೆಗಳ ಮಕ್ಕಳ ಪೋಷಕರು ಕೊಟ್ಟಂತ ಅಭಿಪ್ರಾಯವೇನು? ಅವರವರ ಅಭಿಪ್ರಾಯಗಳು ಅವರವ್ರಿಗೆ ಇರುತ್ತೆ, ಅವರವರ ಅಭಿಪ್ರಾಯ ಕೊಟ್ಟಿರ್ತಾರೆ. ಎಸ್, ಮೊದಲನೇ ಅಭಿಪ್ರಾಯ, ಸ್ಕೂಲ್ಗೆ ಕಳುಹಿಸೋದಿಲ್ಲ. ನೋಡಿ, ಕೊರೋನಾ ವ್ಯಾಪಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ 82% ಪೋಷಕರು ಹೇಳ್ತಾ ಇರೋದು ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. 82% ಪೋಷಕರು ಹೇಳ್ತಾ ಇದ್ದಾರೆ. ಅಂದ್ರೆ ಗಮನಿಸ್ಕೊಳ್ಳಿ ನೀವು, ಎಲ್ಲಾ ಪೋಷಕರದ್ದು ಒಂದು ಮೈಂಡ್ ಸೆಟ್ ಇದೆ. ಇನ್ನೊಂದು 18% ಮಾತ್ರ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ. 82% ಪೋಷಕರು ಮಾತ್ರ ಹೇಳ್ತಾ ಇದ್ದಾರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಕೂಲ್ಗೆ ಕಳುಹಿಸೋಕೆ ಮಕ್ಕಳನ್ನ ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಕೊರೋನಾ ವ್ಯಾಪಿಸ್ತಾ ಇದೆ, ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಹಾಗಾಗಿ ಮಕ್ಕಳನ್ನ ಈ ಸಂದರ್ಭದಲ್ಲಿ ನಾವು ಕಳುಹಿಸೋದಿಲ್ಲ ಅಂತ ಹೇಳಿ. ಎರಡನೇ ಅಭಿಪ್ರಾಯ ಏನ್ ಹೇಳ್ಬಿಟ್ರು ಪೋಷಕರು? ಒಂದಿಷ್ಟು ದ್ವಂದ್ವ ನೀತಿ. 82% ಏನೋ ಹೇಳ್ಬಿಟ್ರು, ಬೇಡ ಅಂತ ಹೇಳಿದ್ರು. ಆದ್ರೆ ಇನ್ನುಳಿದವರು ಹೇಳ್ತಾ ಇದ್ದಾರೆ, ಗೊಂದಲಮಯವಾಗ್ಬಿಟ್ಟಿದ್ದಾರೆ. ಕಳಿಸ್ಲಾ ಬೇಡವಾ, ಕಳಿಸ್ಲಾ ಬೇಡವಾ, ಕಳಿಸಿದ್ರೆ ಏನಾಗುತ್ತೆ, ಸೊ ಕಳಿಸಿದ್ರೆ ಏನಾಗುತ್ತೆ, ಇವೆಲ್ಲ ಗೊಂದಲದಲ್ಲಿ ಈ ಪೋಷಕರಿದ್ದಾರೆ. 82% ಬೇಡ ಅಂದಿದ್ದಾರೆ, ಉಳಿದವಳು ಗೊಂದಲ. ಇನ್ನು ಮೂರನೇದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಭಿಪ್ರಾಯ? ಮೂರಲ್ಲಿ ಇವ್ರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, 3 ಮತ್ತೆ 5ನೇ ಅಭಿಪ್ರಾಯ, 3 ಇದು 5ನೇ ಕ್ಲಾಸ್ ಮಕ್ಕಳನ್ನ ನಾವು ಕಳುಹಿಸಲ್ಲ ಅಂತ ಹೇಳ್ತಾರೆ. ಅಲ್ಲಿಯವರೆಗೂ ಕೂಡ ನಾವು ಕಳುಹಿಸಲ್ಲ ಅಂತ. LKG ಇಂದ 5ನೇ ತರಗತಿವರೆಗೂ ಕೂಡ ಕೊರೋನಾ ಕಡಿಮೆ ಆಗಬೇಕು ಅಥವಾ ಲಸಿಕೆ ಕಂಡು ಹಿಡಿಬೇಕು, ಅಲ್ಲಿ ತನಕ ನಾವು ಮಕ್ಕಳನ್ನ ಕಳುಹಿಸಲ್ಲ ಅಂತ. ಅಂದ್ರೆ LKG ಇಂದ 5ನೇ ಕ್ಲಾಸ್ ವರೆಗೂ ಇರುವಂತಹ ಮಕ್ಕಳ ಪೋಷಕರು ಕೊಟ್ಟಂತ ಲೆಕ್ಕಾಚಾರ ಅದು. ಇನ್ನು ಅಭಿಪ್ರಾಯ 4, 6ನೇ ಕ್ಲಾಸ್ ವರೆಗೆ ಮಾಡಲಿ ಅಂತ. 6ರಿಂದ 10ನೇ ತರಗತಿ ಆಗಸ್ಟ್ ನಂತರ ಬೇಕಾದ್ರೆ ಪರಿಸ್ಥಿತಿ ನೋಡಿಕೊಂಡು ತರಗತಿಯನ್ನ ಆರಂಭ ಮಾಡಿಕೊಳ್ಳಿ ಅಂತ, ಪ್ರಾರಂಭ ಮಾಡಲಿ ಅನ್ನೋದು 4ನೇ ಅಭಿಪ್ರಾಯ. 6ನೇ ಕ್ಲಾಸ್ ವರೆಗೆ ಮಾಡಲಿ, 6ರಿಂದ 10ನೇ ಕ್ಲಾಸ್ ವರೆಗೆ ಆಗಸ್ಟ್ ನಂತರ ಬೇಕಿದ್ರೆ ಪರಿಸ್ಥಿತಿಯನ್ನ ನೋಡ್ಕೊಂಡು ಮುಂದೆ ಸಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದೇನಂತಂದ್ರೆ, ಆಗ್ಲೂ ಶಾಲೆ ಪ್ರಾರಂಭ ಮಾಡೋದಕ್ಕೆ ಅನೇಕ ಬೇಡಿಕೆಯನ್ನ ಪೋಷಕರು ಇಡ್ತಾ ಇದ್ದಾರೆ. ನೋಡಿ, 6ನೇ ಕ್ಲಾಸ್ ವರೆಗೂ ಕೂಡ ಶಾಲೆಗಳು ಬೇಡವೇ ಬೇಡ, 6ರಿಂದ 10ನೇ ಕ್ಲಾಸ್ ವರೆಗೂ ಶಾಲೆಗಳು ಇರಲಿ, ಆದ್ರೆ ಆಗಸ್ಟ್ ನಲ್ಲಿ ಹೇಗಿದೆ ಪರಿಸ್ಥಿತಿ ನೋಡ್ಕೊಂಡ್ಬಿಟ್ಟು ಯೋಚನೆ ಮಾಡಿ ಅಂತ. ಬಟ್ ಆಗ ಯೋಚನೆ ಮಾಡಿದ್ರು ಕೂಡ ಆಗಸ್ಟ್ ನಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಏನ್ ಬೇಡಿಕೆಗಳು? ಎಸ್, ಹಾಗಿದ್ರೆ ಡಿಮ್ಯಾಂಡ್ಗಳನ್ನ ಮಾಡ್ತಾ ಇದ್ದಾರೆ ಪೋಷಕರು. ಈ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಕು ಅಂತಂದ್ರೆ ಒಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ಏನಂತ ಬೇಡಿಕೆಯನ್ನ ಇಟ್ಬಿಟ್ರು? ಏನ್ ದೊಡ್ಡದಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೋ ನೋಡಿ ಯಾವ ರೀತಿಯಾಗಿದೆ ಅಂತ. ಮೊದಲನೇ ಬೇಡಿಕೆ, ಮಾರ್ಗಸೂಚಿಯನ್ನ ಪ್ರಕಟಿಸಿ ಅಂತ. 100% ಕರೆಕ್ಟ್, ಮಾರ್ಗಸೂಚಿಯನ್ನ ಪ್ರಕಟಿಸಲೇಬೇಕು. ಆದ್ರೆ ಇದರ ಪಾಲನೆ ಹೇಗೆ, ಅದು ಎರಡನೇ ವಿಚಾರ ಬರುತ್ತೆ. ಶಾಲೆಗಳ ಆರಂಭಕ್ಕೆ ಮೊದಲು ಮಾರ್ಗಸೂಚಿಗಳನ್ನ ನೀಡಿ ಅಂತ ಹೇಳ್ತಾ ಇದ್ದಾರೆ. PUC ಎಕ್ಸಾಮ್ ಅಲ್ಲಿ ಆಗ್ಲಿಲ್ವೇ, ಪ್ರಕಟಿಸಿದ್ರು, ಎಲ್ಲ ಆಯ್ತು, ಒಂದಿಷ್ಟು ಗೊಂದಲಗಳಾಗ್ಲಿಲ್ವೇ, ಹಂಗಾಗ್ಬಿಟ್ರೆ ಹೆಂಗೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳತ್ತೆ. ಸೊ ಈಗ ಮಾರ್ಗಸೂಚಿ ಪ್ರಕಟಿಸಿ ಅಂತ ಹೇಳ್ತಾ ಇದ್ದಾರೆ ಶಾಲೆಗಳ ಆರಂಭಕ್ಕೆ ಮೊದಲು. ಮಾರ್ಗಸೂಚಿ ಅಂದ್ರೆ ಏನು, ಯಾವ ರೀತಿ ಮಾಡ್ತೀರಾ, ಹೇಗ್ ತರಗತಿಗಳನ್ನ ತಗೊಳ್ತೀರಾ, ಸೋಷಿಯಲ್ ಡಿಸ್ಟೆನ್ಸ್ ಹೇಗ್ ಮಾಡ್ತೀರಾ, ಮಾಸ್ಕ್ ಗಳನ್ನ ಹೇಗ್ ಮಕ್ಕಳಿಗೆ ಕೊಡೋಕ್ ಸಾಧ್ಯ ಆಗುತ್ತೆ, ಸ್ಯಾನಿಟೈಸರ್ ಹೇಗ್ ಬಳಸೋಕ್ ನೋಡ್ತೀರಾ, ಇವೆಲ್ಲ ಮಾರ್ಗಸೂಚಿ ಬೇಕಲ್ವಾ. ಆ ಮಾರ್ಗಸೂಚಿ. ಎರಡನೇ ಬೇಡಿಕೆ ಏನು, ಮಾರ್ಗಸೂಚಿ ಮೇಲೆ ನಿಗಾ ಇಡಬೇಕು ಅಂತ. ಇಲ್ಲೇ ಬರೋದು ನೋಡಿ ಸಮಸ್ಯೆ. ಯಾರಂತ ನೋಡ್ತಾರೆ? ಮಾರ್ಗಸೂಚಿಗಳ ಪಾಲನೆ ಬಗ್ಗೆ ನಿಗಾ ವಹಿಸಬೇಕು. ಇದು ಅತ್ಯಂತ ಕಷ್ಟಕರವಾಗಿರುವಂತಹ ವಿಚಾರ. ಪೋಷಕರು ಕೇಳ್ತಾ ಇರುವಂತಹ ಬೇಡಿಕೆ, ಮಾರ್ಗಸೂಚಿಗಳ ಪಾಲನೆ ಬಗ್ಗೆ ನಿಗಾ ವಹಿಸಬೇಕು. ಯಾರು ನಿಗಾ ವಹಿಸೋರು? ಅದಕ್ಕಂತ ಹೇಳಿ ಸಪರೇಟ್ ಆಗಿ ಮಾಡಿಸ್ಬೇಕಾ, ನೇಮಕ ಮಾಡಬೇಕಾ? ಇವು ಪ್ರಶ್ನೆ. ಇನ್ನು ಮೂರನೇ ಬೇಡಿಕೆ, ಸರ್ಕಾರವೇ ಜವಾಬ್ದಾರಿಯನ್ನ ಹೊರಬೇಕು. ಶಾಲೆಗೆ ಕಳುಹಿಸಿದ ಮೇಲೆ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಸರ್ಕಾರವೇ ತೆಗೆದುಕೊಳ್ಳಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ತಗೊಂಡ್ರೆ ಆಯ್ತು, ತಗೊಳತ್ತೆ. ಕೊರೋನಾ ಬಂದ್ಬಿಟ್ರೆ
ಈ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ಳುತ್ತೆ. ಬೇಡಿಕೆ ಮಾತ್ರ ಇಡ್ತಾ ಇದ್ದಾರೆ ಪೋಷಕರು, ಈ ರೀತಿಯಾಗಿ ಇರಬೇಕು ಅಂತ. ಓಕೆ, ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಯಾವ ರೀತಿಯಾಗಿ ಈಗ ಪೋಷಕರು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, ಮಾರ್ಗಸೂಚಿಯನ್ನು ಪ್ರಕಟಿಸಿ ಅಂತ ಹೇಳಿ ತುಂಬಾ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿತಾ ಇರುವಂತಹ ಮಕ್ಕಳ ಪೋಷಕರು. ಸೊ ಈಗ ಹೇಗೆ ಇದನ್ನು ನಿಭಾಯಿಸಲಾಗ್ತಾ ಇದೆ, ಏನಿದೆ ಇದೆಲ್ಲ ಡೀಟೇಲ್ಸ್ಗಳಲ್ಲಿ ಮಾಹಿತಿ? ಅರುಣ್, ಪ್ರಮುಖವಾಗಿ ಸರ್ಕಾರ ಅಂದ್ರೆ ಶಿಕ್ಷಣ ಇಲಾಖೆ ಶಾಲೆಗಳನ್ನ ಪ್ರಾರಂಭ ಮಾಡುವಂತ ನಿಟ್ಟಿನಲ್ಲಿ ಸರ್ವೆ ಕಾರ್ಯ ಅಂದ್ರೆ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಏನು ಕ್ರಮಗಳನ್ನ ತೆಗೆದುಕೊಂಡಿತ್ತು. ಕಳೆದ ಜೂನ್ 10ರಿಂದ ನಿನ್ನೆಯ ತನಕ ಈ ಒಂದು ಏನು ಸರ್ವೆ ಕಾರ್ಯ ಅಥವಾ ಅಭಿಪ್ರಾಯ ಸಂಗ್ರಹವನ್ನ ಮಾಡಲಾಗಿತ್ತು. ಸರ್ಕಾರಿ ಶಾಲೆಗಳು ಹಾಗೆ ಖಾಸಗಿ ಶಾಲೆಗಳಿಂದ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿರುವಂತಂದ್ರೆ ಪೋಷಕರಿಂದ. ಪ್ರಮುಖವಾಗಿ ಆ ಸರ್ಕಾರಿ ಶಾಲೆ ಮತ್ತೆ ಖಾಸಗಿ ಶಾಲೆಗಳ ವಿಚಾರಕ್ಕೆ ಬರೋದಾದ್ರೆ, ಖಾಸಗಿ ಶಾಲೆಗಳಲ್ಲಿ ಬಹುತೇಕ ಪೇರೆಂಟ್ಸ್ಗಳು ಅಂದ್ರೆ ಸುಮಾರು 82% ಅಷ್ಟು ಪೋಷಕರು ಸದ್ಯಕ್ಕೆ ಶಾಲೆಗಳು ಬೇಡ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂತಂದ್ರೆ ಪ್ರತಿಯೊಂದು ಶಾಲೆಯೂ ಕೂಡ ಏನು ಪೋಷಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಶಿಕ್ಷಣ ಇಲಾಖೆಗೆ ವರದಿಯನ್ನ ನೀಡಿದ್ದಾರೆ. ಸೊ ಆ ಒಂದು ವರದಿಯ ಆಧಾರದ ಮೇಲೆ ನಾವು ಈ ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು. ಸೊ 82% ಪೋಷಕರು ಸದ್ಯಕ್ಕಂತೂ ನಾವು ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸಲು ಅನ್ನುವಂತಹ ನೇರವಾದಂತಹ ಮಾತುಗಳನ್ನ ಹಾಡಿರುವಂತದ್ದು. ಇನ್ನು 18% ಪೋಷಕರು ದ್ವಂದ್ವ ನಿಲುವಲ್ಲಿರುವಂತದ್ದು, ಏನ್ ಮಾಡ್ಬೇಕು ಅನ್ನುವಂತಹ ಗೊಂದಲ ಅವರಲ್ಲಿ ಇರುವಂತದ್ದು. ಸೊ ಹಾಗಾಗಿ ಬಹುತೇಕ 82% ಅಂದ್ರೆ ಆಲ್ಮೋಸ್ಟ್ ಪೇರೆಂಟ್ಸ್ಗಳು ಸದ್ಯಕ್ಕಂತೂ ನಾವು ಕಳಿಸಲು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ 1ರಿಂದ 5ನೇ ತರಗತಿವರೆಗೂ ಕರೋನಾಗೆ ಲಸಿಕೆ ಕಂಡುಹಿಡಿಬೇಕು ಅಥವಾ ಕರೋನಾ ಪಾಸಿಟಿವ್ ಪ್ರಕರಣ ಕಡಿಮೆ ಆಗಬೇಕು, ಅಲ್ಲಿ ತನಕ ನಾವು ಕಳಿಸಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಪೋಷಕರು ನೀಡಿರುವಂತದ್ದು ಖಾಸಗಿ ಶಾಲೆಗಳ ವಿಚಾರವಾಗಿ. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಖಾಸಗಿ ಶಾಲೆಗಳಲ್ಲಿ ಕಲಿತಾ ಇರುವಂತಹ ಮಕ್ಕಳ ಪೋಷಕರು ಕೊಟ್ಟಂತ ಅಭಿಪ್ರಾಯ. ಸೊ ಇವೆಲ್ಲವನ್ನ ನೋಡ್ತಾ ಇದ್ದೀರಾ, ಏನ್ ಮಾರ್ಗಸೂಚಿ ಬೇಕು ಏನಿಲ್ಲ, ಬೇಡಿಕೆಗಳನ್ನ ಇಟ್ಟು ಅವರು ಶಾಲೆಗಳ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅಭಿಪ್ರಾಯಗಳನ್ನೇನೋ ಹಂಚ್ಕೊಂಡ್ಬಿಟ್ಟಿದ್ದಾರೆ, ಆದರೆ ತಮ್ಮ ಅಭಿಪ್ರಾಯವನ್ನ ಕೂಡ ಹಂಚ್ಕೊಂಡಿದ್ದಾರೆ ಪೋಷಕರು. ನೋಡಿಬಿಡಿ ಅದನ್ನು ಕೂಡ. ಖಂಡಿತ ವಿರೋಧ ಇದೆ ಮೇಡಮ್. ಈಗಾಗಲೇ ನೋಡಿ, ನಾವು ಚಿಕ್ಕ ಮಕ್ಕಳನ್ನ ಕನ್ಸಿಡರ್ ಮಾಡಿದ್ರೆ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಚಿಕ್ಕ ಪುಟಾಣಿ ಮಕ್ಕಳುಗಳು, ಸೊ ಅವ್ರಿಗೆ ಅವೇರ್ನೆಸ್ ಇರೋಲ್ಲ. ನಾವು ಎಷ್ಟೇ ಅವೇರ್ನೆಸ್ ಮಾಡಿದ್ರೂ ಕೂಡ ಸ್ಕೂಲಲ್ಲಿ ನಾವೇನಿಗೆಲ್ಲ ಸುಮ್ಮನೆ ಭಾಷಣಗಳು ಮಾಡ್ತೀವಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಅಂತ. ಆ ಚಿಕ್ಕ ಮಕ್ಕಳಲ್ಲಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಈಗಾಗಲೇ ನಾವು PUಗಳಲ್ಲೇ ಅಂಥ ದೊಡ್ಡ ಹುಡುಗರಿಗೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಸೋಕ್ಕೆ ಕಷ್ಟ ಆಯಿತು. ಅಂಥದ್ರಲ್ಲಿ ಚಿಕ್ಕ ಮಕ್ಕಳಿಗೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ತುಂಬ ತೊಂದರೆ ಆಗುತ್ತೆ. ನೋಡಿ, ಎಲ್ಲರಿಗೂ ಅವ್ರವ್ರ ಮಕ್ಕಳು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಮೇಡಮ್. ಸೊ ಇದ್ದರೆ ನಾವು ನಾಳೆ ಜೀವನ ಮಾಡ್ಬೋದು, ಇಲ್ಲ ಅಂದರೆ ಇನ್ನೊಂದು ವರ್ಷ ಓದ್ಕೋಬೋದು. ಆದರೆ ನಾವು ಈ ರೀತಿ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಬಾರ್ದು ಅನ್ನೋದು ಒಂದು ಅಭಿಪ್ರಾಯ ನಮ್ಮದು. ನಂದು, ಎಲ್ಲ ಪೋಷಕರದ್ದು ಇರ್ಬೋದು. ಏನಕ್ಕೆ ಅಂತಂದರೆ, ನಾವು ಮಕ್ಕಳು ಹೆಂಗೆ ಬೆಳೆಸಿರ್ತೀವಿ ಅಂದರೆ ಒಬ್ಬರ ಜೊತೆ ಸಂಪರ್ಕ ಮಾಡಿ ಮಾತಾಡಿ ಆ ಥರ ಬೆಳೆಸಿರ್ತೀವಿ. ಬಿಕಾಸ್ ದಟ್ ಈಸ್ ಅವರ್ ಟ್ರೆಡಿಷನ್. ನಾವು ಏನಾದರೂ ಸಪೋಸ್ ಎಕ್ಸಾಂಪಲ್ ಹುಡುಗರಿಗೆ ಬಾಕ್ಸ್ ಕೊಡ್ತೀವಿ, ನಾವು ಶೇರ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀವಿ. ಬಟ್ ಅದು ಇವಾಗ ಆಗ್ತಾ ಇಲ್ಲ. ಅದು ನಾವು ಏಕ್ದಮ್ ನಾವೇ ಒಳ್ಳೇದು ಕಲಿಸಿ ಮಾಡಬೇಡಿ ಅಂತ ಹೇಳೋದ್ರಲ್ಲಿ ದರ್ ಈಸ್ ನೋ ಮೀನಿಂಗ್, ಅದರಲ್ಲಿ ಏನೂ ಅರ್ಥ ಇಲ್ಲ. ಬಿಕಾಸ್ ವಿ ಆರ್ ಗಿವಿಂಗ್ ಅನ್ ಅದರ್ ಪಿಕ್ಚರ್ ಆಫ್ ದ ಲೈಫ್. ಸೊ ಆ ಥರ ಮಾಡಬಾರ್ದು. ಸೊ ಅದರಿಂದ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ. ಇನ್ನೊಂದೇನು ಅಂತಂದರೆ, ಈ ಮನೆಯಲ್ಲೇ ಒಂದು 4-5 ಮೆಂಬರ್ಸ್ ಶೌಚಾಲಯನ ಯೂಸ್ ಮಾಡಿದರೆ ವಿ ಹ್ಯಾವ್ ಟು ಸ್ಯಾನಿಟೈಸ್ ಎಲ್ಲ ಮಾಡಿ ಕ್ಲೀನ್ ಮಾಡೋವಾಗತ್ತೆ. ಬಟ್ ಸ್ಕೂಲ್ಸಲ್ಲಿ ದೇ ವಿಲ್ ಅದು ಮಾಡ್ತಾರೆ, ಬಟ್ ಟು ವಾಟ್ ಎಕ್ಸ್ಟೆಂಟ್ ದೇ ಕ್ಯಾನ್ ಡೂ, ಎಷ್ಟು ತನಕ ಅಂತ ಪಾಲಕರ ಪೋಷಕರ ಒಂದು ಮೀಟಿಂಗ್ ಕರೆದೆವು. ಆ ಪೋಷಕರು ನಾವು ಬಂದು ನಮ್ಮ ಮುಖ್ಯ ಗುರುಗಳಿಗೆ ನಮಗೆ ಅವರು ತಮ್ಮ ಅಭಿಪ್ರಾಯನ ನಮಗೆ ತಿಳಿಸಿದ್ರು. ಈಗ ಕರೋನಾ ವೈರಸ್ ಹರಡುವುದರಿಂದ ಹೆಚ್ಚಾಗಿ 9 ವರ್ಷ 10 ವರ್ಷ 60 ವರ್ಷ 62 ವರ್ಷ ಅಂತೇಳಿ ಕೊರೋನಾ ವೈರಸ್ ಹರಡ್ತಾ ಇದೆ. ಅದಕ್ಕೆ ನಮ್ಮ ಸಭೆಯೊಳಗೆ ನಾವು ಆಗಸ್ಟ್ 15 ಮಟ್ಟ ಅಥವಾ ಆಗಸ್ಟ್ 15 ಕಡಿಮೆ ಆಯ್ತಂದ್ರೆ ಆಗಸ್ಟ್ 15 ನಂತರ ನಾವು ಶಾಲೆ ಪ್ರಾರಂಭ ಮಾಡಬೇಕು. ಓಕೆ, ಖಾಸಗಿ ಶಾಲೆಗಳ ಪೋಷಕರ ಕತೆ, ಅಲ್ಲಿ ಕಲಿತಾ ಇರುವಂತ ಮಕ್ಕಳ ಪೋಷಕರು ಹೇಳ್ತಾ ಇರುವಂತ ವಿಚಾರ ಕೇಳಿದ್ರಿ. ಆದರೆ ಸರ್ಕಾರಿ ಶಾಲೆಗಳ ಮಕ್ಕಳ ಪೋಷಕರು ಹೇಳ್ತಾ ಇರೋದೇನೋ ತುಂಬಾ ವಿಭಿನ್ನವಾಗಿದೆ ರೀ ಅದು.